ಫುಲ್ ಟ್ರಿಪ್ ಪ್ಲ್ಯಾನ್ ಮಾಡಿದೆ. ಪ್ಲೇಸಸ್ ಫಿಕ್ಸ್ ಆಯಿತು, ಟೈಮಿಂಗ್ಸ್ ಕೂಡ ಫಿಕ್ಸ್ ಆಯಿತು. ಬಟ್ ನನ್ನ ಮೈಂಡ್ಗೆ ಯಾವ ಪ್ಲ್ಯಾನು ಇರಲಿಲ್ಲ ಅಂತ ಕಾಣಿಸುತ್ತೆ. ಹೊಸ ಜಾಗ, ಹೊಸ ಹೊಸ ಫೀಲಿಂಗ್ಸು, ಎವ್ರಿಥಿಂಗ್ ಲುಕ್ಸ್ ಫ್ಯಾಂಟಾಸ್ಟಿಕ್. ಬಟ್ ನನ್ನ ಥಾಟ್ಸ್ ಮಾತ್ರ ಹಳೆ ಯೋಚನೆ ಮಾಡಿಕೊಂಡು ಸುಮ್ಮನೆ ಸುತ್ತಾನೇ ಇದೆ. ಫೋಟೋ ತೆಗೆದ್ರೆ ಪರ್ಫೆಕ್ಟ್ ಅನಿಸುತ್ತೆ, ಬಟ್ ನಥಿಂಗ್ ಫೀಲ್ಸ್ ಕಂಪ್ಲೀಟ್. ಸಮನ್ ಕೂಡ ಜಾಬ್, ಸಮನ್ ಮೂಡ್ ಅಬ್ರಾಡ್. ಸ್ಕ್ರಾಲ್ ಮಾಡ್ತಾನೆ ಇದ್ರೆ ಲೈಫು ಒಂದು ರೇಸ್ ಥರ ಅನಿಸುತ್ತೆ. ನಾನು ನನ್ನ ಫೇಸ್ ನೋಡಿದಾಗ ಒಂದು ಕ್ವಶನ್ ರೈಸ್ ಆಗುತ್ತೆ. ನಾನು ನಿಜವಾಗ್ಲೂ ಖುಷಿಯಾಗಿದ್ದೀನ ಇಲ್ಲ ಜಸ್ಟ್ ಆ್ಯಕ್ಟಿಂಗ್ ಮಾಡ್ತಿದ್ದೀನ ಗೊತ್ತಾಗ್ತಾನೆ ಇಲ್ಲ. ಫಸ್ಟ್ ಟೈಮ್ ನನ್ನ ಫೋನನ್ನು ಸೈಡ್ಗಿಟ್ಟೆ, ನಾಯ್ಸು ಆಫ್ ಆಯಿತು. ನನ್ನ ಆಲೋಚನೆಗಳು ಕ್ಲಿಯರ್ ಆಗ್ತಾ ಬಂತು. ಪ್ರಾಬ್ಲಮ್ಸು ಟ್ರಿಪ್ಪಲ್ಲಿರಲಿಲ್ಲ, ಪ್ರಾಬ್ಲಮ್ ಅನ್ನೋದು ಕಂಪ್ಯಾರಿಷನಲ್ಲಿತ್ತು. ಐ ವಾಸ್ ನಾಟ್ ಟಯರ್ಡ್ ಆಫ್ ಲೈಫ್, ಐ ವಾಸ್ ಟಯರ್ಡ್ ಆಫ್ ಚೇಸಿಂಗ್ ಅದರ್ಸ್ ಲೈಫ್. ಸತ್ಯ ತುಂಬ ಸಿಂಪಲ್ ಆಗಿತ್ತು. ನೋ ಒನ್ ಇಸ್ ರನ್ನಿಂಗ್ ಮೈ ರೇಸ್, ಐ ವಾಸ್ ಕಂಪೀಟಿಂಗ್ ವಿತೌಟ್ ರೀಸನ್. ಪ್ಲೇಸ್ ಚೇಂಜ್ ಮಾಡಿದ್ರು ಪರ್ಸೆಪ್ಟಿವ್ ಮಾತ್ರ ಚೇಂಜ್ ಮಾಡಲ್ಲ ಅಂದರೆ ಏನು ಕೂಡ ಚೇಂಜ್ ಆಗಲ್ಲ. ನಾವು ಒಂದು ಸಿಚುವೇಷನಲ್ಲಿ ಸಿಕ್ಕಾಕೊಂಡು ಎಸ್ಕೇಪ್ ಆಗೋದಕ್ಕೆ ಪ್ಲೇಸ್ ಚೇಂಜ್ ಮಾಡ್ತಾ ಹೋಗ್ತೀವಿ. ಅದ್ರ ಬದಲು ನಮ್ಮ ಪ್ರಾಬ್ಲಮ್ಸ್ನ ಅರ್ಥ ಮಾಡಿಕೊಂಡು ಅದನ್ನು ಕ್ಲಿಯರ್ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಗೈಸ್. ಕೊನೆಯದಾಗ ಒಂದು ಮಾತು, ಪೀಸ್ ಅನ್ನೋದು ಡೆಸ್ಟಿನೇಷನಲ್ಲಂತೂ ಇರೋದಿಲ್ಲ, ಅದು ನಾವು ತಗೊಳ್ಳೋ ಒಂದು ಡಿಸಿಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಎಸ್ಕೇಪ್ ಆಗೋದ್ರ ಬದಲು ನಾವು ನಮ್ಮ ಡೆಸ್ಟಿನೇಷನ್ನ ಪ್ರಾಪರಾಗಿ ಹುಡ್ಕೊತಾ ಹೋದರೆ ಎಷ್ಟು ಚೆನ್ನಾಗಿರುತ್ತಲ್ಲ.